ಕೀರ್ತನೆಗಳು 138ನೇ ಅಧ್ಯಾಯ 8ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು. ಯೆಹೋವನೇ, ನಿನ್ನ ಕೃಪೆಯು ಶಾಶ್ವತವಾದದ್ದು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ಜನರೇ, ಕರ್ತನಾತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಆತನು ತನ್ನ ಕೃಪೆಯ ನಿಮಿತ್ತವಾಗಿ ನಮ್ಮ ಕಾರ್ಯಗಳನ್ನು ದೇವರೇನ್ ಮಾಡುವವರಾಗಿದ್ದಾರೆ, ಅಂದರೆ ಸಿದ್ಧಿಗೆ ತೆಗೆದುಕೊಂಡು ಬರುವವರಾಗಿದ್ದಾರೆ, ಆಶೀರ್ವಾದಿಸುವವರಾಗಿದ್ದಾರೆ, ಅದನ್ನ ಜಯಗೊಳಿಸುವವರಾಗಿದ್ದಾರೆ. ದೇವರ ಕೃಪೆ ಅದು ನಮ್ಮ ಮೇಲೆ ಏನಾಗಿರುವಂತದ್ದಾಗಿದೆ, ಶಾಶ್ವತವಾಗಿ ನೆಲೆಯಾಗಿರುವಂತದ್ದಾಗಿದೆ. ನಾವು ಕೈ ಇಟ್ಟು ಮಾಡುವಂತಹ ಪ್ರಯಾಸಗಳನ್ನು ದೇವರೇನ್ ಮಾಡುವವರಾಗಿದ್ದಾರೆ, ಅಂದರೆ ಆಶೀರ್ವಾದಿಸುವವರಾಗಿದ್ದಾರೆ. ಇವತ್ತು ನಾವು ಅನೇಕ ಕೆಲಸ ಕಾರ್ಯಗಳಲ್ಲಿ ನಡೆದು ಹೋಗುವಾಗ ಒಂದು ಸೋಲಿನ ಮಾರ್ಗದಲ್ಲಿ ನಾವು ನೋಡುವವರಾಗಿದ್ದೇವೆ. ಪ್ರೀತಿಯುಳ್ಳ ಜನರೇ, ಇವತ್ತು ದೇವರ ಕೃಪೆ ನಮ್ಮ ಮೇಲೆ ಇರುವುದಾದರೆ ನಮ್ಮ ಕಾರ್ಯಗಳನ್ನ ದೇವರೇನ್ ಮಾಡುವವರಾಗಿದ್ದಾರೆ, ಜಯಗೊಳಿಸುವವರಾಗಿದ್ದಾರೆ. ನಮ್ಮ ಕೆಲಸ ಕಾರ್ಯಗಳನ್ನ ದೇವರ ಹಸ್ತಕ್ಕೆ ಒಪ್ಪಿಸಿಕೊಡಬೇಕು. ದೇವರೇ, ನನ್ನ ಕೆಲಸ ಕಾರ್ಯಗಳಲ್ಲಿ ಒಂದು ಜಯವನ್ನ ಕೊಡು ಸ್ವಾಮಿ. ನನ್ನ ಕೆಲಸ ಕಾರ್ಯಗಳಲ್ಲಿ ನಿನ್ನ ಕೃಪೆ ಇರಬೇಕು ದೇವರೇ. ನಾನು ಹೋಗುವಂತ ಮಾರ್ಗದಲ್ಲಿ, ಬರುವಂತ ಮಾರ್ಗದಲ್ಲಿ, ನಾನು ಮಾಡುವ ವ್ಯಾಪಾರದಲ್ಲಿ, ನಾನು ಮಾಡುವಂತಹ ಸೇವೆ ಕಾರ್ಯಗಳಲ್ಲಿ, ನಾನು ಮಾಡುವಂತಹ ಎಜುಕೇಶನ್ ಅಲ್ಲಿ ದೇವರೇ ನಿನ್ನ ಪ್ರಸನ್ನತೆ ಇರಬೇಕು ಸ್ವಾಮಿ. ಆ ಕಾರ್ಯಗಳನ್ನು ನೀನು ನನ್ನ ಆಶೀರ್ವಾದಿಸಿ ಕೊಡು ಸ್ವಾಮಿ ಎಂದು ಹೇಳುವಾಗ ಕರ್ತನು ನಮ್ಮನ್ನು ಆಶೀರ್ವಾದಿಸುವವನಾಗಿದ್ದಾನೆ. ನಾವು ಕೈ ಮಾಡುವಂತಹ ಕಾರ್ಯಗಳಲ್ಲಿ ದೇವರು ಜಯವನ್ನ ಕೊಡುವವರಾಗಿದ್ದಾರೆ. ಪ್ರೀತಿಯುಳ್ಳ ಜನರೇ, ಇವತ್ತು ಯಾವ ಯಾವ ಮಾರ್ಗಗಳಲ್ಲಿ ಸೋಲನ್ನು ಕಾಳ್ತಾ ಇದ್ದೇವೆ, ಇವತ್ತು ಯಾವ ಯಾವ ವಿಷಯಗಳಲ್ಲಿ ನಾವು ಇವತ್ತು ಅವಮಾನ ಪಟ್ಟಿದ್ದೇವೆ, ಆ ಎಲ್ಲಾ ವಿಷಯಗಳನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡೋಣ. ದೇವರೇ, ಇದರಲ್ಲಿ ನಿನ್ನ ಕೃಪೆ ಇಳಿದು ಬರಲಿ ಸ್ವಾಮಿ, ಇದರಲ್ಲಿ ನಿನ್ನ ಮಹಿಮೆ ಇಳಿದು ಬರಲಿ ದೇವರೇ, ಇದನ್ನು ನೀನು ನನ್ನ ಜಯವಾಗಿ ಕೊಡು ಸ್ವಾಮಿ ಎಂದು ಹೇಳುವಾಗ ಕರ್ತನು ನಮಗೆ ಜಯವಾಗಿ ಆತ ಮಾಡುವವನಾಗಿದ್ದಾನೆ, ಕೊಡುವವನಾಗಿದ್ದಾನೆ. ಅಬ್ರಹಾಮನನ್ನ ನಡೆಸಿದಂತಹ ದೇವರು ಇವತ್ತು ನಮ್ಮನ್ನು ಏನ್ ಮಾಡುವವನಾಗಿದ್ದಾನೆ, ನಡೆಸುವವನಾಗಿದ್ದಾನೆ. ಪ್ರೀತಿಯುಳ್ಳ ಜನರೇ, ಲೋಟನು ಅವನು ಉತ್ತಮವಾದಂತಹ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಹೋದನು. ಆದರೆ ಅಬ್ರಹಾಮನಿದ್ದಂತಹ ಸ್ಥಳ ಅದು ಕಲ್ಲು ಗಣಿಗಳಿದ್ದಂತಹ ಒಂದು ಸ್ಥಳ, ಒಂದು ಕಲ್ಲಾಗಿರುವಂತಹ ಒಂದು ಪ್ರದೇಶದಲ್ಲಿ ದೇವರು ಏನ್ ಮಾಡುವವರಾಗಿದ್ದಾರೆ, ಅಬ್ರಹಾಮನನ್ನ ನಡೆಸುವವರಾಗಿದ್ದಾರೆ, ಅವನ ಕಾರ್ಯವನ್ನು ಆಶೀರ್ವಾದಿಸುವವರಾಗಿದ್ದಾರೆ, ದೇಶದಲ್ಲಿ ಅವನನ್ನು ವಿಸ್ತರಿಸುವವರಾಗಿದ್ದಾರೆ. ಇವತ್ತು ಅದೇ ಪ್ರಕಾರವೇ ಇವತ್ತು ನಮ್ಮ ಜೀವಿತದಲ್ಲಿಯೂ ಕೂಡ ಅಬ್ರಹಾಮನನ್ನು ಆಶೀರ್ವಾದಿಸಿದಂತಹ ದೇವರು ಇವತ್ತು ನಮ್ಮನ್ನು ಏನ್ ಮಾಡುವವನಾಗಿದ್ದಾನೆ, ಆಶೀರ್ವಾದಿಸುವವನಾಗಿದ್ದಾನೆ, ಜಯ ಕೊಡುವವನಾಗಿದ್ದಾನೆ. ಯಾಕೆಂದರೆ ಆತನ ಕೃಪೆ ನಮ್ಮ ಮೇಲೆ ಏನಾಗಿದೆ, ಶಾಶ್ವತವಾಗಿರುವಂತದ್ದಾಗಿದೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನ ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನೀನು ಕಾರ್ಯವನ್ನ ಮಾಡಿ ಅಪ್ಪ, ನಿನ್ನ ಜನರಿಗೆ ನೀನು ಅಪ್ಪ ಕಾರ್ಯಗಳನ್ನು ಆಶೀರ್ವಾದಿಸಿ, ನಿನ್ನ ಕೃಪೆಯ ನಿಮಿತ್ತವಾಗಿ ನಿನ್ನ ಜನರನ್ನು ಜಯಗೊಳಿಸಿ ನಡೆಸುವುದಕ್ಕಾಗಿ ಸ್ತೋತ್ರ. ನಿನ್ನ ಕಾರ್ಯದಲ್ಲಿ ಅವ್ರನ್ನ ನಡೆಸಿಕೊಂಡು ಹೋಗೋದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.